ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿ ಅಮ್ಮ. ಗುರುಗಳೇ, ಒಂದು ವಾರಾಹಿ ನವರಾತ್ರಿಯ ಕುರಿತಾಗಿ ನಮಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಇನ್ನು ಈ ದಿನ 4ನೇ ದಿನ, ಈ ದಿನ ಯಾವ ದೇವಿಯ ಆರಾಧನೆಯನ್ನು ಮಾಡಬೇಕು, ಇನ್ನು ನೈವೇದ್ಯಕ್ಕೆ ನಾವು ಏನನ್ನ ಬಳಸಬೇಕಾಗತ್ತೆ, ಯಾವ ಬಣ್ಣದ ಹೂಗಳಿಂದ ದೇವಿನ ಪೂಜಿಸೋದ್ರಿಂದ ನಮಗೆ ಉತ್ತಮವಾಗಿರುವಂಥ ಫಲಗಳು ಸಿಗುತ್ತೆ, ಇದ್ರ ಕುರಿತಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಅದರಲ್ಲೂ ನಮ್ಮ ಕನ್ನಡದ ಭುವನೇಶ್ವರಿ ಕನ್ನಡಾಂಬೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಭುವನೇಶ್ವರಿಯ ಆರಾಧನೆ ಈ ದಿನ. ವಾರಾಹಿ ದೇವಿಯ ಮತ್ತೊಂದು ರೂಪ ಈ ಭುವನೇಶ್ವರಿ. ಭುವನೇಶ್ವರಿಯನ್ನು ಆರಾಧನೆ ಮಾಡಿದರೆ ಬಹುಶಃ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಮಾನಸಿಕ ಒತ್ತಡಗಳಿದಾವಲ್ಲ, ಅಂತಹ ಮಾನಸಿಕದಿಂದ ಒತ್ತಡದಿಂದ ಜರ್ಜರಿತರಾಗಿದ್ದರೆ ಮೇಯ್ನ್ ನಮಗೆ ಬೇಕಾಗಿದ್ದೇ ಅದು. ಯಾವುದನ್ನೇ ನೀವು ಸಾಧಿಸಬೇಕಾದರೂ ಕೂಡ ಮನೆಯಲ್ಲಾಗಲಿ ಕಚೇರಿಯಲ್ಲಾಗಲಿ ನೆಮ್ಮದಿ ಇಲ್ಲ ಅಂತಂದರೆ ನೀವೇನು ಕೆಲಸ ಮಾಡೋದು ಪ್ರಯೋಜನಕ್ಕೆ ಬಾರದು. ನೆಮ್ಮದಿಗೆ ಭಂಗ ಬರಬಾರ್ದು ಅಂತಂದರೆ ಭುವನೇಶ್ವರಿಯ ಆರಾಧನೆ ಅವಿಚ್ಛಿನ್ನಪ್ರದವಾಗಿ ನೀವು ಮಾಡಲೇಬೇಕಾಗತ್ತೆ. ಪ್ರೀತಿ ಬಂಧುಗಳೇ, ಮಾನಸಿಕ ಒತ್ತಡಗಳು ಬಹಳಷ್ಟು. ಎಲ್ಲೋ ಒಂದು ಕಡೆ ನಿಮಗೆ ಯಾರದೋ ಒಬ್ಬರದು ದೂರವಾಣಿ ಕರೆ ಬಂತು ಅಂದರೆ ಬೇಜಾರಾಗ್ಬಿಡುತ್ತೆ. ಯಾಕಾದರೂ ಮಾಡ್ತಾನೆ ಯಾಕಾದರೂ ಇಷ್ಟೆಲ್ಲ ನೋವಿರುತ್ತಲ್ಲ, ಅಂತಹ ನೋವು ನಿವಾರಕ. ಹೆಡ್ಡಾಕ್ ಬಂದರೆ ಮುತ್ತಾಂಜನ ನೀವು ತಿಕ್ಕುತ್ತೀರಲ್ಲ ತಲೆಗೆ, ಹಾಗೆ ನಮಗೆ ಆ ರೀತಿಯಾಗಿ ಮಾನಸಿಕವಾಗಿ ನಾವು ನೊಂದು ಬಿಟ್ಟಿದ್ದೀವಿ ಅಂತಂದರೆ ನೀವು ಭುವನೇಶ್ವರಿ ಆರಾಧನೆ ಮಾಡ್ತೀನಿ ಅಂತಂದರೆ, ಮಾನಸಿಕ ಒತ್ತಡಗಳ ರಹಿತವಾಗಿರ್ತಕ್ಕಂಥ ಜೀವನವನ್ನು ಮಾಡಬೇಕು ಅಂತಂದರೆ ಅದು ಈ ದಿನದಲ್ಲಿ ನವರಾತ್ರಿಯ ಗುಪ್ತ ನವರಾತ್ರಿಯ 4ನೇ ದಿನದಲ್ಲಿ ಭುವನೇಶ್ವರಿಯನ್ನು ನಾವು ಆರಾಧನೆ ಮಾಡೋದೇ ಆದರೆ, ವಾರಾಹಿನೇ ನೀವು ಪ್ರತಿನಿತ್ಯ ಆರಾಧನೆ ಮಾಡಿದ್ರು ವಾರಾಹಿ ಅಷ್ಟೋತ್ತರವನ್ನು ಭುವನೇಶ್ವರ ಅಷ್ಟೋತ್ತರ ಎರಡನ್ನೂ ಕೂಡ ಹೇಳ್ಕೋಬಹುದು, ಅಭ್ಯಂತರವಿಲ್ಲ. ಪ್ರೀತಿಯ ಬಂಧುಗಳೇ, ಇನ್ನು ಈ ವಾರಾಹಿ ದೇವಿಗೆ ಸಂಬಂಧಪಡ್ತಕ್ಕಂಥ ಪುಷ್ಪಗಳು ನೀವು 5 ವರ್ಣ ಎಷ್ಟು ತರಹದ ಬಣ್ಣ ಬಣ್ಣದ ತೋಮಾಲೆಗಳು ಹಾಕ್ತಿರೋ, ಬಣ್ಣ ಬಣ್ಣದ ಪುಷ್ಪಗಳು ಹಾಕ್ತಿರೋ, ಭುವನೇಶ್ವರಿಗೆ ಬಿಳಿಯ ವರ್ಣದ ಪುಷ್ಪಗಳು ಹಾಕಿದ್ರೆ ಬಹಳ ಖುಷಿ ಪಡ್ತಾಳೆ, ಬಹಳಷ್ಟು ಖುಷಿ ಪಡ್ತಕ್ಕಂಥದ್ದು. ಇನ್ನು ಈ ಅಮ್ಮನಿಗೆ ಭುವನೇಶ್ವರಿಗೆ ನೀವು ನೈವೇದ್ಯ ಅಂತ ಮಾಡಿದರೆ ಬಹುಶಃ ನೀವು ಇನ್ನೊಂದು ಮಾಡಿರೋದಿಲ್ಲ ಗೊತ್ತಿಲ್ಲ, ದೋಸೆ ಬಹಳ ಇಷ್ಟಪಡ್ತಾಳಂತೆ. ಆ ಬೆಣ್ಣೆ ದೋಸೆ ಮೇಲೆ ಹಾಕಿ ಆ ಬಿಳಿಯ ವರ್ಣದ ದೋಸೆಯನ್ನು ಅಮ್ಮನಿಗೆ ಹೇಗೆ ನೀವು ಬಿಳಿಯ ವರ್ಣದ ಪುಷ್ಪಗಳಿಂದ ಅರ್ಚನೆ ಮಾಡಿದ್ರು, ದೋಸೆಯನ್ನು ಅದು ಕೂಡ ಬೆಳ್ಳಿಯ ತಟ್ಟೆಯಲ್ಲಿ 2 ದೋಸೆ ಹಾಕಿ ಅದರ ಮೇಲೆ ಬೆಣ್ಣೆ ಪ್ಲಸ್ ತುಪ್ಪ ಎರಡೂ ಹಾಕಿ ಬೆಲ್ಲವನ್ನು ಸ್ವಲ್ಪ ಹಾಕಿ ನೈವೇದ್ಯ ಮಾಡ್ತೀನಿ ಅಂತಂದರೆ ಅಮ್ಮ ಈ ತುಂಬ ಹಸಿವಾದಾಗ ನಾವು ಊಟ ಮಾಡ್ತೀವಲ್ಲ, ಹಾಗೆ ಅಷ್ಟು ಖುಷಿಯಿಂದ ಸಂತೋಷವಾಗಿ ಸ್ವೀಕಾರ ಮಾಡ್ತಾಳಂತೆ. ಅರೆ, ನನಗೆ ಇಷ್ಟು ಮಾತ್ರ ನೈವೇದ್ಯಕ್ಕೆ ಮಾಡಿದಾಳೆ, ಇನ್ನು ಇವಳಿಗೆ ಏನು ಕೇಳ್ತಾಳೋ ಅಳೋ ನೀವು ಇರಲ್ಲ, ಅಷ್ಟೊಳಗೆ ಕೊಟ್ಟಿರ್ತಾಳಂತೆ ನಿಮಗೆ. ಅಮ್ಮ ನಿಮಗೆ ಅಷ್ಟು ಬೇಗ ನಿಮ್ಮ ಹರಕೆಗಳನ್ನು ತೀರಿಸಿರುತ್ತಾಳಂತೆ. ದೋಸೆಯನ್ನು ಈಗ ನೀವೇನಾದರೂ, ನಾನೀಗ ಬೆಳಗ್ಗೆ ಹೇಳಿದ್ದೀನಿ, ಇವತ್ತು ಸಂಜೆ ನೀವು 6 ಗಂಟೆಗೆ ಮಾಡ್ತೀರೋ 7 ಗಂಟೆಗೆ ಅಂದರೆ ಒಟ್ಟಾರೆಯಾಗಿ ಕತ್ತಲಾಗ್ತಾ ನೀವು 7 ಗಂಟೆ ಮೇಲೆ
ಅಮ್ಮನನ್ನು 9 ಗಂಟೆ ಮಾಡಿದ್ರು 10 ಗಂಟೆಯಲ್ಲಿ ಮಾಡಿದ್ರು ಕೂಡ ಆನಂದ ಪಡ್ತಕ್ಕಂಥದ್ದು. ಒಂದಷ್ಟು ಪುಷ್ಪಗಳು ಬಿಳಿಯ ವರ್ಣದಿಲ್ಲ ಗುರುಗಳೇ, ಕೆಂಪು ವರ್ಣ, ನೀಲಿ ವರ್ಣ ಯಾವುದಾದ್ರೂ ಮಾಡಿ ಅದರ ಪ್ರಧಾನವಾಗಿರ್ತಕ್ಕಂತಹ 2 ಹೂವುಗಳನ್ನು ಹಾಕಿ ಅಮ್ಮನನ್ನು ಆರಾಧನೆ ಮಾಡ್ತೀನಿ ಅಂತಂದರೆ, ಇನ್ನಾದರೆ ವಿಧಿವಿಧಾನ ನಾನು ತಿಳಿಸಿಕೊಟ್ಟಿದ್ದೆ ನಿಮಗೆ. ಪ್ರತಿನಿತ್ಯ 1 ಲೋಟ ಇಟ್ಕೊಂಡು ಆಚಮನ ಮಾಡೋದು, ಆ ಲೋಟವನ್ನು ಪಕ್ಕಕ್ಕಿಟ್ಟು ಇನ್ನು ಅಮ್ಮನಿಗೆ ಅರ್ಘ್ಯ ಪಾದ್ಯ ಕೊಡ್ತಕ್ಕಂತಹ ಧೂಪ ದೀಪ ನೈವೇದ್ಯ ನೀರಾಜನೆ ಮಾಡತಕ್ಕಂಥ ಪದ್ಧತಿ. ಇನ್ನು ದಿನಕ್ಕೆ ಒಂದು ಅಪೂರ್ಣ ಆಗಿರ್ತಕ್ಕಂಥ ಕೆಲಸಗಳು ಪೂರ್ಣ ಆಗಬೇಕು ಅಂದರೆ ಒಂದೊಂದು ತೆಂಗಿನಕಾಯಿ ಹೊಡಿತಾ ಬರುವಂಥದ್ದು. ಇಷ್ಟೆಲ್ಲ ಮಾಡಿಕೊಳ್ಳುತ್ತಾ ಭುವನೇಶ್ವರಿಯ ಆರಾಧನೆ ಮಾಡಿಕೊಳ್ಳುತ್ತಾ ಭುವನೇಶ್ವರಿಯ ಮಂತ್ರವನ್ನು ಕೇಳಿಸ್ಕೊಳ್ತಾ ಭುವನೇಶ್ವರಿಯ ಆ ಒಂದು ಶ್ಲೋಕ, ಅಷ್ಟಕ, ಅಷ್ಟೋತ್ತರ ಶತನಾಮಾವಳಿಯನ್ನು ನೀವು ನಿರರ್ಗಳವಾಗಿ ಪೇಪೀಯ ಮಾನಮ್ಮುದ ಅಂತ ಹೇಳಿಕೊಂಡು ಮಾಡ್ತೀನಿ ಅಂತಂದರೆ ಖುಷಿ ಸಂತೋಷ ಇವೆರಡು ಕೂಡ, ಅಂದರೆ ಖುಷಿ ಮತ್ತು ಸಂತೋಷ ನಿಮ್ಮ ಮನೆಯಲ್ಲಿ ಮಕ್ಕಳು ಕುಣಿದಾಡ್ತಾರಲ್ಲ ಹಾಗೆ ಕುಣಿತಿರ್ತಾವಂತೆ ದೋಸೆಯ ನೈವೇದ್ಯದೊಂದಿಗೆ ಪ್ರೀತಿಯ ಬಂಧುಗಳು. ಖುಷಿ ಸಂತೋಷ ನಮ್ಮ ಮನೆಯಲ್ಲಿ ತುಂಬಿರಬೇಕು ಅಂತಂದರೆ ಈ ದಿನ ಭುವನೇಶ್ವರಿ ದೇವಿಯ ಆರಾಧನೆಯನ್ನು ನಾವು ಹೇಗೆ ಮಾಡಬೇಕು, ಜೊತೆಗೆ ಬಿಳಿ ವರ್ಣದ ಪುಷ್ಪಗಳಿಂದ ನಾವು ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಯಶಸ್ಸನ್ನ ಕಾಣ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ವಿಶೇಷವಾಗಿ ಯಾವುದಾದ್ರೂ ಸಿಹಿ ಹೇಳ್ತೀರಾ ಅಂತ ಅಂದ್ಕೊಂಡೆ ಗುರುಗಳೇ, ಆದರೆ ದೇವಿಗೆ ದೋಸೆ ಇಷ್ಟ ಅನ್ನೋಂಥದ್ದು ಈ ವಿಚಾರವಾಗಿ ಗೊತ್ತಾಯಿತು. ಎನಿವೆ ಸಾಯಂಕಾಲ ಇರೋದ್ರಿಂದ ನಾವು ಈಗಲೂ ಕೂಡ ತಯಾರಿಯನ್ನು ಮಾಡ್ಕೊಳ್ಬಹುದು. ಈ ಒಂದು ವಿಚಾರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಈ ದಿನ ಭುವನೇಶ್ವರಿ ದೇವಿಯ ಆರಾಧನೆಯನ್ನ ನೀವು ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಜೀವನದಲ್ಲಿ ಸಾಕಷ್ಟು ಖಿನ್ನತೆಗೆ ಒಳಗಾಗಿದ್ದೀರಾ, ಇದರಿಂದ ಹೊರಗಡೆ ಬರಬೇಕು ಅಂತಂದ್ರೆ ಈ ದಿನ ಭುವನೇಶ್ವರಿ ದೇವಿಯ ಆರಾಧನೆಯನ್ನ ಮಾಡ್ಕೊಳ್ಳಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.